ಮೈಸೂರಿನ ಒಡೆಯರು. ಫಸ್ಟ್ ಇವ್ರದೊಂದು ದೊಡ್ಡ ಚಾಪ್ಟರ್ ಅದ, ಒಂದು ಫ್ರೇಮ್ ರೆಡಿ ಮಾಡ್ಕೋಬೇಕು. ಏನದ ಪ್ರಾಥಮಿಕ ಮಾಹಿತಿ ರೀ. ಮೈಸೂರಿನ ಒಡೆಯರ ಮೂಲ ಅಂದ್ರೆ ಹೆಂಗ ಪ್ರಾರಂಭ ಆಯಿತು ಅಲ್ಲಕ್ಕ, ಚಾಮ ಅರಸ ಅಥವಾ ಚಾಮರಸ ಎನ್ನುವವರು ಶ್ರೀರಂಗಪಟ್ಟಣದಲ್ಲಿ ಆಳ್ವಿಕೆ ಮಾಡ್ತಿರ್ತಾರೆ. ಶ್ರೀರಂಗಪಟ್ಟಣದ ಒರಿಜಿನಲ್ ಹೆಸರು ಏನು ಅಂದ್ರೆ ಆದಿರಂಗ ಎಂದರ್ಥ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತೇಳಿ 3 ದ್ವೀಪಗಳದಾವ. ಆದಿರಂಗ ಮಂಡ್ಯ, ಶ್ರೀರಂಗಪಟ್ಟಣ, ಕಾವೇರಿ ನದಿ ತೀರ. ಮಧ್ಯರಂಗ ಏನದಂದ್ರ ಎಲ್ಲಿ ಬರ್ತದ ಅಂದ್ರ ಮಂಡ್ಯದೊಳಗೆ ಬರ್ತದ, ಶಿವನ ಸಮುದ್ರ. 3ನೇದು ಏನು ಅಂದ್ರ ಅಂತ್ಯರಂಗ ಅಂತ ಹೇಳಿ ಬರ್ತದ, ಅದು ಶ್ರೀರಂಗಂ ತಮಿಳುನಾಡು. ಇವಕ್ಕ 3 ಹೆಸರುಗಳದಾವ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ ಹೇಳಿ ಅಂತೀವ್ ನಾವು. ಆದಿರಂಗ ಎನ್ನುವುದು ಯಾವುದಂದ್ರೆ ಶ್ರೀರಂಗಪಟ್ಟಣ. 2ನೇದು ಶಿವನ ಸಮುದ್ರಂ. 3ನೇದು ಶ್ರೀರಂಗಂ. 3 ಕಾವೇರಿ ನದಿ ನಿರ್ಮಿಸಿದ ದ್ವೀಪಗಳದವ. ಇದನ್ನು ಮಂಡ್ಯದೊಳಗದ, ಇದು ತಮಿಳುನಾಡದಲ್ಲಿ. ಚಾಮರಸ ಎನ್ನುವವನು ಶ್ರೀರಂಗಪಟ್ಟಣವನ್ನು ಆಳ್ವಿಕೆ ಮಾಡ್ತಾ ಇದ್ದ. ಇವ ಮುಂದೆ ಮರಣ ಹೊಂದುತ್ತಾನ. ಆಗ ಇವನ ಪತ್ನಿ ವಿಧವೆ ಏನದಂದ್ರೆ ದೇವಾಜಮ್ಮಣ್ಣಿ ನೋಡ್ಕೋತಾ ಇರ್ತಾನ. ಅವರ ಪತ್ನಿ ದೇವಾಜಮ್ಮಣ್ಣಿ. ಇವರ ಮಗಳ ಹೆಸರು ಅಂದ್ರೆ ಏನಂದ್ರೆ ರಾಜ ಮರಣ ಹೊಂದುತ್ತಾನ. ವಿಧವೆ ಅಂದ್ರೆ ಅವರ ಪತ್ನಿ ದೇವಾಜಮ್ಮಣ್ಣಿ ರಾಜ್ಯಭಾರ ನೋಡ್ಕೋತಾ ಇರ್ತಾರ. ಆಗ ಇವರಿಗೆ ಒಬ್ಬಕ್ಕಿ ಮಗಳು ಇರ್ತಾಳ, ಅವಳ ಹೆಸರು ಚಿಕ್ಕ ದೇವರಸಿ ಅಂತ ಹೇಳಿ ಬರ್ತಾಳ. ಇವಳು ಸೌಂದರ್ಯವತಿ ಮತ್ತು ಅವಿವಾಹಿತೆಯಾಗಿರ್ತಾಳ. ಹಾಗಾಗಿ ಇವರ ಮೇಲೆ ಏನದಂದ್ರ ಈ ಶ್ರೀರಂಗಪಟ್ಟಣದ ಮೇಲೆ ಮಾರನಾಯಕ ಎನ್ನುವವನು ದಾಳಿ ಮಾಡ್ತಾನ. ಮಾರನಾಯಕ ದಾಳಿ ಮಾಡಿಕೆಸಿಂದ್ರ ದೇವಾಜಮ್ಮಣ್ಣಿ ಮತ್ತು ಚಿಕ್ಕ ದೇವರಸಿಯನ್ನು ಹೊರಗೆ ಹಾಕಿಸಿಂದ್ರ ಶ್ರೀರಂಗಪಟ್ಟಣ ವಶಪಡಿಸಿಕೋತಾನ. ಮತ್ತು ಏನದಂದ್ರ ಚಿಕ್ಕ ದೇವರಸಿಯನ್ನು ವಿವಾಹವಾಗಲು ಮುಂದಾಗುತ್ತಾನೆ. ಆಗ ತಾಯಿ ಮಗಳು ಇಬ್ಬರು ದುಃಖಿತರಾಗಿ ಕಾಡಿನಲ್ಲಿ ನಡ್ಕೋತ ಹೊಂಟಿರ್ತಾರ ಮೈಸೂರು ವಿಭಾಗದೊಳಗ. ಅದೇ ಸಂದರ್ಭದಲ್ಲಿ ಗುಜರಾತಿನ ಗುಜರಾತದ ದ್ವಾರಕೆಯ ಮೂಲದಿಂದ ದಕ್ಷಿಣ ಭಾರತಕ್ಕೆ ಪ್ರವಾಸಕ್ಕೆ ಹೊಂಟಿರ್ತಾರ. ಆ ದ್ವಾರಕೆಯ ಮೂಲದ ಶ್ರೀಕೃಷ್ಣನ ವಂಶಸ್ಥರು ಅಂತ ಹೇಳಿ ಬರ್ತಾರ. ಶ್ರೀಕೃಷ್ಣನ ವಂಶಸ್ಥರಾದಂತಹ ಯದುರಾಯ ಮತ್ತು ವಿಜಯರಾಯ ಇಬ್ಬರು ಸಹೋದರರು ದಕ್ಷಿಣ ಭಾರತದ ಪ್ರವಾಸಕ್ಕ ಅಂತೇಳಿ ಹೊಂಟಕ್ಕರ. ಕಾಡಿನಲ್ಲಿ ಅಳುತ್ತಿರುವಂತಹ ದೇವಾಜಮ್ಮಣ್ಣಿ ಮಗಳು ಚಿಕ್ಕ ದೇವರಸಿಯ ಸೌಂಡ್ ಕೇಳಿಸ್ತದ. ಆಗ ಆ ಧ್ವನಿಯನ್ನು ಅನುಕರಣೆ ಮಾಡಿ ಹೋಗಿ ಕೇಳಿದಾಗ ತಮಗೆ ಆಗಿರುವ ಮಾರನಾಯಕನಿಂದ ಅನ್ಯಾಯವನ್ನು ಹೇಳ್ಕೊತಾರ. ಆಗ ಅವರಿಬ್ಬರು ಅದೇನದಂದ್ರ ಕಾಡಿನಲ್ಲಿ ಇರುವ ಬುಡಕಟ್ಟು ಜನಾಂಗದವರ ಸಹಾಯವನ್ನು ಪಡೆದು ಹೋಗಿ ಶ್ರೀರಂಗಪಟ್ಟಣದಲ್ಲಿರುವ ಮಾರನಾಯಕನನ್ನು ಸೋಲಿಸಿಬಿಡ್ತಾರ. ಸೋಲಿಸದ ಬಳಕ ನಂತರ ಏನದಂದ್ರ ಇವರಿಗೆ ಏನದಂದ್ರ ಅವರ ಪ್ರದೇಶವನ್ನು ಮರಳಿ ಕೊಡಿಸ್ತಾರ. ಸಂತೋಷ ಭರಿತವಾದ ದೇವಾಜಮ್ಮಣ್ಣಿ ಯದುರಾಯನಿಗೆ ಒಡೆಯ ಅಂತೇಳಿ ಕರೀತಾರ. ಒಡೆಯ ಯಾರಿಗೆ ಒಡೆಯ ಆದರು ಅಂದ್ರ ಅವಳು ತನ್ನ ಮಗಳನ್ನು ಇವರಿಗೆ ಕೊಟ್ಟು ವಿವಾಹ ಮಾಡಿದ್ರು. ಹಾಗಾಗಿ ಚಿಕ್ಕ ದೇವರಸಿಯ ಒಡೆಯನಾದನು. ಚಿಕ್ಕ ದೇವರಸಿಯನ್ನು ವಿವಾಹವಾದನು. ಇದು ಹಿಸ್ಟ್ರಿ ಈ ರೀತಿ ಹೇಳ್ತಾರೆ. ಮುಂದ ಇವರು 1393ರಲ್ಲಿ ಏನದಂದ್ರ ಸಾಮ್ರಾಜ್ಯ ರಚನೆ ಆಯ್ತು. ಅವಾಗ ಇವರ ಮೊದಲ ರಾಜಧಾನಿ ಯಾವುದು ಅಂದ್ರೆ ಹದಿನಾಡು ಅಂತೇಳಿ ಇತ್ತು. ಹಾಗಾದ್ರೆ 1399ರಲ್ಲಿ ವಿಜಯನಗರ ಯಾರು ಆಳ್ತಿದ್ರು ಅಂದ್ರೆ 2ನೇ ಹರಿಹರ ಅಂತೇಳಿ ಆಳ್ತಿದ್ದ. 2ನೇ ಹರಿಹರನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ರಚನೆಗೊಂಡಿದ್ದು. 1610ಕ್ಕ ಇವರು ಏನದಂದ್ರ ರಾಜಧಾನಿ ಯಾವ್ದಾಯ್ತು ಅಂತ ಕೇಳ್ತಾರ, ಶ್ರೀರಂಗಪಟ್ಟಣವಾಯ್ತು. ಶ್ರೀರಂಗಪಟ್ಟಣ ಎನ್ನುವುದು 1610ಕ್ಕಾತು.
ಮುಂದ 1799ಕ್ಕ ರಾಜಧಾನಿ ಮೈಸೂರಕ್ಕೆ ಸ್ಥಳಾಂತರ ಆತು. ಮೈಸೂರು 1831ರಿಂದ 81ರಲ್ಲಿ ಏನಂದ್ರೆ ಬೆಂಗಳೂರು ರಾಜಧಾನಿ ಇರ್ತದೆ ಕಮಿಷನರ್ ಆಳ್ವಿಕೆ ಕಾಲದಾಗ. ಮತ್ 81ರಿಂದ ಯಾಸ್ ಇಟ್ ಈಸ್ ಏನದಂದ್ರೆ ಮೈಸೂರಕ್ಕೆ ಹೋತು. 1881ರಿಂದ 1947ಕ್ಕ ರಾಜಧಾನಿ ಮೈಸೂರಕ್ಕೆ ಸ್ಥಳಾಂತರ ಆಯಿತು. ಶ್ರೀರಂಗಪಟ್ಟಣದಲ್ಲಿ ಏನದಂದ್ರೆ ಸ್ವತಂತ್ರ ರಾಜರ ಆಳ್ವಿಕೆ ಚಾಲು ಮಾಡಿದವರು ಯಾರು ಅಂತ ಕೇಳ್ತಾರ. ಎರಡನೆಯ ವೆಂಕಟ ಅಂತೇಳಿ ವಿಜಯನಗರದ ರಾಜ ಇರ್ತಾನ. ಅವ್ರ ಟೈಮ್ದಾಗ ಸ್ವತಂತ್ರವಾಗಲಾಗುತ್ತದೆ. ಹಾಗಾದರೆ ಶ್ರೀರಂಗಪಟ್ಟಣದಲ್ಲಿ ಸ್ವತಂತ್ರ ಆಳ್ವಿಕೆ ಚಾಲು ಮಾಡಿದವರು ಯಾರು ಅಂದ್ರ 1ನೆಯ ರಾಜ ಒಡೆಯರನ ಕಾಲದಲ್ಲಿ ಸ್ವತಂತ್ರಗೊಂಡರು. ಯಾರು ಅಂದ್ರೆ 1ನೆಯ ರಾಜ ಒಡೆಯರ ಈ ಮನೆತನದ ಸ್ವತಂತ್ರ ದೊರೆಯಾದ. ಆಕ್ಚುಲಿ ಇವನಕ್ಕಿಂತ ಮೊದಲನೇ ಸ್ವತಂತ್ರ ಇರ್ತಾರ, ಘೋಷಣೆ ಮಾಡ್ಕೊಂಡಿಲ್ಲ. 1610ರಲ್ಲಿ ಸ್ವತಂತ್ರನಾದವನು 1ನೇ ರಾಜ ಒಡೆಯರು ಯಾರಿಂದ ಅಂದ್ರೆ 2ನೆಯ ವೆಂಕಟ ಎನ್ನುವ ಅರವೀಡು ಮನೆತನದ ಅರಸನಿಂದ. 1565ರಲ್ಲಿ ತಾಳಿಕೋಟಿ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯ ಸೋಲುವವರೆಗೂ ಇವರು ವಿಜಯನಗರದ ಸಾಮಂತರೇ ಆಗಿದ್ದರು. ಮೊದಲು ವಿಜಯನಗರ ಸಾಮಂತರಾಗಿ ಆಳ್ವಿಕೆ ಚಾಲು ಮಾಡ್ಯಾರ ಇವರು. ಆಕ್ಚುಲಿ ಇವ್ರಕ್ಕಿಂತ ಮೊದಲ ಸ್ವತಂತ್ರ ಅಂದ್ರೆ ತಿಮ್ಮರಸ 2 ಅಂತ ಹೇಳಿ ಬರ್ತಾನ. ತಿಮ್ಮರಸ ಅನ್ನೋರು ಇದು ಆಗನ ಘೋಷಣೆ ಮಾಡ್ಕೊಂಡ್ ಬಿಡ್ತಾನ, ನಮ್ದು ನಾವು ಸ್ವತಂತ್ರ ಅಂತ ಹೇಳಿ. ಆದ್ರೆ ಅಧಿಕೃತ ಘೋಷಣೆಯಾಗಿದ್ದು 1610ರಲ್ಲಿ 1ನೇ ರಾಜ ಒಡೆಯರು ಯಾರಿಂದ? 2ನೇ ವೆಂಕಟನಿಂದ ಘೋಷಣೆ ಆಯ್ತು. ಈಗ ನಾವು ಇಲ್ಲಿದಿಂದ ಹೆಂಗ್ ಬರಬೇಕು ಅಂದ್ರ ಸ್ಥಾಪನೆಯಾಗಿದ್ದು ಇದು, ಕೊನೆಗೆ ಇದು. ಸ್ಥಾಪಕ ಯದುರಾಯ, ಕೊನೆಯವರು ಯಾರು ಅಂತ ಕೇಳ್ತಾರೆ. ಜಯಚಾಮರಾಜೇಂದ್ರ ಒಡೆಯರ್. ಜಯಚಾಮರಾಜೇಂದ್ರ ಒಡೆಯರ್ ಲಾಸ್ಟ್ ಆಯ್ತ್ರೆ. ಇನ್ನ ಇವರ ಈ ಮನೆತನದ ಏನದಂದ್ರ ಸಂಕೇತ ಏನಿತ್ತು ಅಂತ ಕೇಳ್ತಾರ. ಗಂಡ ಬೇರುಂಡವಾಗಿತ್ತು. 1. ಎರಡನೇದು ಇವರ ಏನದಂದ್ರ ಅಧಿದೇವತೆ ಯಾರು ಅಂದ್ರೆ ಚಾಮುಂಡಿ ದೇವಿ. ಚಾಮುಂಡಿ. ಪ್ರಮುಖ ಉತ್ಸವ ಯಾವುದು ಅಂದ್ರೆ ದಸರಾ, ನಾಡ ಹಬ್ಬ ಅಂತ ಹೇಳಿ ಬರ್ತದೆ. ಇದು ಆಕ್ಚುಲಿ ಯಾರಿಂದ ತಗೊಂಡ್ರ ಅಂತ ಕೇಳಿದ್ರೆ ವಿಜಯನಗರದ ಸಾಮಂತರಾಗಿರೋದ್ರಿಂದ ಅವ್ರದಿಂದ ಇವ್ರಿಗೆ ಬಳವಳಿಯಾಗಿ ಬಂತು. ಇವ್ರು ಸ್ಟಾರ್ಟ್ ಮಾಡಿದ್ರು. ಇದಕ್ಕೆ ಬೇಸಿಕ್ ಕಾನ್ಸೆಪ್ಟ್ ಸಿಕ್ತು. ಈಗ ಅಬ್ಸರ್ವೇಷನ್ ಮಾಡಿ 1399ರಲ್ಲಿ ಸ್ಥಾಪನೆ ಮಾಡಿದವರು ಯಾರು ಅಂದ್ರೆ ಯದುರಾಯ. ಯದುರಾಯ ಸ್ಥಾಪನೆ ಮಾಡದಕ್ಕರ ವಿಜಯನಗರದಲ್ಲಿ ಯಾರಿದ್ರು ಅಂದ್ರೆ 2ನೆಯ ಹರಿಹರನ ಕಾಲದಲ್ಲಿ ಚಾಲು ಆಯ್ತು. ಈ ಮನೆತನದ ಮೊದಲ ಸ್ವತಂತ್ರ ದೊರೆ ಯಾರು ಅಂತ ಕೇಳಿದ್ರ 1ನೆಯ ರಾಜ ಒಡೆಯರ್. ರಾಜ ಒಡೆಯರನ ಕಾಲದಲ್ಲಿ ಯಾವಾಗ ಸ್ವತಂತ್ರ ಆಗ್ತದ ಅಂತ ಕೇಳ್ತಾರ. 1610ರಲ್ಲಿ ಯಾರಿಂದ ಸ್ವತಂತ್ರ ಆದಂದ್ರ 2ನೆಯ ವೆಂಕಟನಿಂದ ಸ್ವತಂತ್ರಗೊಂಡನು. 2ನೆಯ ವೆಂಕಟನಿಂದ ಸ್ವತಂತ್ರಗೊಂಡನು. ಇದು ಹೇಳು ಸ್ವತಂತ್ರ ರಾಜ ಅಂದಕ್ರ ಇವನೇ ಆಯ್ತ್ರೆ. ಇದು ಆದ ಬಳಿಕ ನೆಕ್ಸ್ಟ್ ಬರೋರು ಪ್ರಮುಖವಾಗಿ ಯಾರು ಅಂದ್ರ ಇಲ್ಲಿನಿಂದ 1ನೆಯ ಕಂಠಿರುವ ನರಸರಾಜ ಒಡೆಯರ್ ಅಂತ ಹೇಳಿ ಬರ್ತಾನ. 1ನೆಯ ಕಂಠಿರುವ ನರಸರಾಜ ಒಡೆಯರ್. ಈ 1ನೆಯ ಕಂಠಿರುವ ನರಸರಾಜ ಒಡೆಯರಿಗೆ ರಣಧೀರ ಎಂಬ ಬಿರುದು ಇರ್ತು. ರಣಧೀರ ಬಿರುದು. ಇವರು ಹೊಸ ಬಂಗಾರದ ನಾಣ್ಯ ಹೊಡೆಸ್ತಾರ. ಕಂಠೀರಾಯಪಣ ಎನ್ನುವ ಹೊಸ ನಾಣ್ಯಗಳನ್ನು ಹೊರಡಿಸಿದರು. ಇದು ಆದ ಬಳಿಕ ನೆಕ್ಸ್ಟ್ ಬರೋರು ದೊಡ್ಡ ದೇವರಾಜ ಒಡೆಯರ್. ದೊಡ್ಡ ದೇವರಾಜ ಒಡೆಯರ ಸಾಧನೆಗಳು ಎರಡು KSK ಕೆಳರ. ದೊಡ್ಡ ದೇವರಾಜ ಒಡೆಯರ್ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲುಗಳನ್ನು ನಿರ್ಮಿಸಿದ್ದಾರೆ.
ಮೆಟ್ಟಿಲು ನಿರ್ಮಿಸಿದ್ದಾರೆ. ಒಂದು. ಎರಡನೆಯದ್ದು ಮಾರ್ಗದ ಮಧ್ಯದಲ್ಲಿ ಒಂದು ನಂದಿ ಮೂರ್ತಿ ಸ್ಥಾಪನೆ ಮಾಡಿದ್ರು ಚಾಮುಂಡಿ ಬೆಟ್ಟಕ್ಕೆ ಹೋಗಾಕರ. ಇವು ಎರಡು ಯಾರು ಅಂದ್ರ ದೊಡ್ಡ ದೇವರಾಜ ಒಡೆಯರ ಎರಡು ದೊಡ್ಡ ಸಾಧನೆಗಳು. ನೆಕ್ಸ್ಟ್ ಅವ್ರದಾಗನ ಚಿಕ್ಕ ದೇವರಾಜ ಒಡೆಯರು ಅಂತ ಹೇಳಿ ಬರ್ತಾರ. ಅವ್ರ ಬಗ್ಗೆ ಕರೆಕ್ಟ್ ಗೊತ್ತಿರಬೇಕು. ಹೆಸರ ಚಿಕ್ಕ ದೇವರಾಜ ಇದ್ರು ಹೈಯೆಸ್ಟ್ ಕ್ವಶನ್ ಇವ್ರ ಮೇಗೆ ಅದಾವ. ಏನೇನ್ ಅದಾವ ನೋಡ್ರಿ. ಮರಾಠರನ್ನು ಸೋಲಿಸುತ್ತಾರೆ, ಅದಕ್ಕೆ ಮಹಾರಾಷ್ಟ್ರ ಭೂಪಾಲ ಜಲರಿಪು. ಮಹಾರಾಷ್ಟ್ರ ಭೂಪಾಲ ಜಲರಿಪು, ಭೂಪಾಲ ಜಲರಿಪು ಅಂತೇಳಿ ಈ ಬಿರುದು ಹೊಂದುತ್ತಾರ. ಎರಡನೆಯದ್ದು ಕರ್ನಾಟಕದ ಚಕ್ರವರ್ತಿ ಎಂಬ ಬಿರುದು ಹೊಂದುತ್ತಾರ. 18 ಇಲಾಖೆ ಸ್ಥಾಪನೆ ಮಾಡ್ತಾರ. ಅದಕ್ಕ 18 ಕಚೇರಿ ಅಂತ ಹೇಳಿ ಕರೀತಾರ. ಈ 18 ಕಚೇರಿ ಎಲ್ಲಿ ಅದ ಅಂದ್ರೆ ಈಗಿನ ಕರ್ನಾಟಕದ ಹೈಕೋರ್ಟಿನ ಕಟ್ಟಡ ಬೆಂಗಳೂರು ಅದಲ್ಲ, ಅದೇ ರೀ. ಇದರದಿಂದ 9 ಕೋಟಿ ಹಣ ಸಂಗ್ರಹಣೆ ಆತದ. ಹಣ ಸಂಗ್ರಹಣೆ ಆತದ. ಅದಕ್ಕೆ ನವಕೋಟಿ ನಾರಾಯಣ ಅಂತೇಳಿ ಬಿರುದು ಹೊಂದುತ್ತಾರ. ನಾರಾಯಣ ಬಿರುದು ಹೊಂದುದು. ಇನ್ನ ಇವರು ಏನದಂದ್ರ ಔರಂಗಜೇಬನದಿಂದ ಬೆಂಗಳೂರು ಕೊಂಡ್ಕೋತಾರ ಲೀಸ್ ಮ್ಯಾಗ. ಔರಂಗಜೇಬನಿಂದ ಬೆಂಗಳೂರು ಖರೀದಿಸಿದರು, ಲೀಸ್ ತಗೊಂಡ್ರು. 3 ಲಕ್ಷ ಚಿನ್ನದ ವರಾಹಗಳಿಗೆ, 3 ಲಕ್ಷ ಚಿನ್ನದ ವರಾಹಗಳಿಗೆ ಲೀಸ್ ಅಂದ್ರ ವರ್ಷಕ್ಕ ಇಷ್ಟು ಕೊಡ. ಔರಂಗಜೇಬ ಇವರಿಗೆ ಒಂದು ಬಿರುದು ಕೊಡ್ತಾನ, ಅವನ ಜೊತೆ ಒಳ್ಳೆಯ ಸಂಬಂಧ ಹೊಂದಿದ್ದಕ್ಕಾಗಿ. ಔರಂಗಜೇಬನಿಂದ ಇವರಿಗೆ ಏನದಂದ್ರ ರಾಜ ಜಗದೇವ ಎಂಬ ಬಿರುದು ದೊರೆಯುತ್ತದೆ. ರಾಜ ಜಗದೇವ ಎಂಬ ಬಿರುದು ಕೊಟ್ಟಿದ್ದು ಯಾರು ಅಂತ ಕೇಳ್ತಾರ? ಔರಂಗಜೇಬ್. ಬಿರುದು. ಇವರ ಆಸ್ಥಾನದಲ್ಲಿ ಸಿಂಗಾರಾರೆ ಕವಿ ಇರ್ತಾನ. ಸಿಂಗಾರಾರೆ ಎನ್ನುವವರು ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ಬರೆದರು. ಮಿತ್ರವಿಂದ ಗೋವಿಂದ ನಾಟಕ ಯಾರು ಬರೆದಾರಂದ್ರ ಸಿಂಗಾರಾರೆ ಬರೆದ್ರು. ನೆಕ್ಸ್ಟ್ ಇವರ ಆಸ್ಥಾನದಲ್ಲಿ ಏನದಂದ್ರ ಸಂಚಿ ಹೊನ್ನಮ್ಮ ಅಂತ ಹೇಳಿರ್ತಾರ. ಸಂಚಿ ಅಂದ್ರ ರಾಜರು ಊಟ ಮಾಡದ ಬಳಕ ಎಲೆ ಅಡಿಕೆ ತಾಟ್ ಒಯ್ಯವರಿಗೆ ಸಂಚಿ ಅಂತಾರ. ಸಂಚೀವ್ ಹೊನ್ನಮ್ಮ ಎನ್ನುವವರು ಸಾಂಗತ್ಯ ರೂಪದಲ್ಲಿ ಹದಿಬದೆಯ ಧರ್ಮ ಬರೆದಿದ್ದಾರೆ. ಹದಿಬದೆ ಧರ್ಮ ಎನ್ನುವುದು ಪುರುಷ ಮತ್ತು ಮಹಿಳೆಯರ ನಡಬರಕ ತಾರತಮ್ಯ ಇರಕೂಡದು ಅಂತ ಹೇಳಿ ಹೇಳ್ತಾವ. ಇವೆಲ್ಲ ಯಾರ ಹೆಸರಲ್ಲೇ ಆಗ್ಯಾವ ಅಂದ್ರೆ ಚಿಕ್ಕ ದೇವರಾಜ ಒಡೆಯರ ಕಾಲದಲ್ಲಿ. ಅಂಚೆ ಇಲಾಖೆ ಇವ್ರ ಕಾಲದಾಗನೇ ಸ್ಥಾಪನೆ ಆತದು. ಅಂಚೆ ಇಲಾಖೆ ಸ್ಥಾಪನೆ ಚಿಕ್ಕ ದೇವರಾಜ ಒಡೆಯರ ಕಾಲದಲ್ಲಿ ಬಾರಾಬಲೂತಿ ಪದ್ಧತಿ ಒಂದು. ಬಾರ ಅಂದ್ರೆ 12 ಪದ್ಧತಿ ಅಂತೇಳಿ ಬರ್ತದ. ಬಾರಾಬಲೂತಿ ಪದ್ಧತಿ. ಬಾರ ಅಂದ್ರೆ ಎಷ್ಟ್ರಿ? ಪ್ರತಿ ಹಳ್ಳಿಗಳದಾಗ 12 ಟೈಪ್ ಕೆಲಸಗಾರರು ಇರೋದು. ಬಾರಾಬಲೂತಿ ಪದ್ಧತಿ ಜಾರಿಗೆ. ಇವೆಲ್ಲ ಚಿಕ್ಕ ದೇವರಾಜ ಒಡೆಯ. ಇನ್ನಿರೋದೇ ಇಂಪಾರ್ಟೆಂಟ್. ನಾವು ಒಬ್ಬರು ತೋತೀವಿ. ಎರಡನೆಯ ಕಂಠಿರುವ ಇದು ತೋಳ. ಎರಡನೆಯ ಕಂಠಿರುವ ನರಸರಾಜ ಒಡೆಯ. ಇವರು ಮೂಕರಾಗಿರುತ್ತಾರೆ. ಇಷ್ಟ ಆಯ್ತು. ಇನ್ನು ಈಚೆ ಕಡೆ ಶಿಫ್ಟ್ ಮಾಡೋದು. ಇಲ್ಲಿದಿಂದ ಇದು ಒಂದೇ ಉತ್ಸನಾಗ ಹೋಗ್ಬೇಕ್ರಿ. ಕಂಟಿನ್ಯೂಸ್ಲಿ ಇದು ಏನ್ ಮಾಹಿತಿ ಅದಂದ್ರೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಎರಡನೆಯ ಕೃಷ್ಣರಾಜ ಒಡೆಯರು ಅಧಿಕಾರಕ್ಕೆ ಬರ್ತಾರೆ. ಎರಡನೆಯ ಕೃಷ್ಣರಾಜ ಒಡೆಯರಿಂದ ಅಧಿಕಾರ ಹೈದರ್ ಅಲಿ ಕಸ್ಕೊಂಡು ಬಿಡ್ತಾನೆ.
ಹೈದರ್ ಅಲಿಯ ಅಧಿಕಾರದ ಅವಧಿ 1761ರಿಂದ 82 ತನಕ ಮೈಸೂರು ಯೂನಿಯಾತ. ಎರಡನೇ ಕೃಷ್ಣರಾಜರಿಂದ ಇವನಿಗೆ ಫತೇ ಹೈದರ್ ಎಂಬ ಬಿರುದು ಸಿಕ್ಕಿರ್ತದೆ. ಫತೇ ಹೈದರ್ ಎಂಬ ಬಿರುದು. ಹೈದರ್ ಅಲಿ ಏನದಂದ್ರ 1767ರಿಂದ 69ರವರೆಗೆ ಒಂದನೆಯ ಆಂಗ್ಲೋ ಮೈಸೂರು ಯುದ್ಧ ಮಾಡ್ತಾರ. ಅವಾಗ ಈ ಯುದ್ಧ ಏನದಂದ್ರೆ ಮದ್ರಾಸು ಒಪ್ಪಂದದಿಂದ ಕೊನೆಯಾಯಿತು. ಎರಡನೆಯ ಆಂಗ್ಲೋ ಮೈಸೂರು ಯುದ್ಧ 80ರಿಂದ 84ರವರೆಗೆ ನಡೀತು. ಆದ್ರ ಈ ಸಂದರ್ಭದಾಗ 1782 ಯುದ್ಧ ನಡೆದ ಕರ್ಣೆ ಹೈದರ್ ಅಲಿ ಮರಣ ಹೊಂದಿದನು. ಇದು ಬರೀ ಇಂಟ್ರೊಡಕ್ಷನ್ ಹೇಳಕತ್ತೀನಿ, ನಾ ಏನ ಚಾಪ್ಟರ್ ಹೇಳಕತ್ತಿಲ್ಲ. ಎರಡನೇ ಮಹಾಯುದ್ಧ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದಿಂದ ಕೊನೆಯಾಯಿತು. ಇವ್ರ ಮಗ ಅಧಿಕಾರಕ್ಕೆ ಬರ್ತಾರ. ಯಾರು ಅಂದ್ರೆ ಟಿಪ್ಪು ಅನ್ನೋರು ಅಧಿಕಾರಕ್ಕೆ ಬಂದ್ರು. ಟಿಪ್ಪು ಅಧಿಕಾರಕ್ಕೆ ಬಂದಿದ್ದು ಯಾವಾಗ ಅಂದ್ರ 1782ರಿಂದ 1799. ಮುಂದ ಇವನ ಅವಧಿದೊಳಗ ಇವ ತನ್ನ ಹುಟ್ಟು ಹಬ್ಬಕ್ಕ ಅಮೆರಿಕ ದೇಶದ ಸಂವಿಧಾನವನ್ನು ಉಡುಗೊರೆಯಾಗಿ ಪಡೆದಿದ್ದ. ಎರಡನೆಯದ್ದು ಏನದಂದ್ರ ಯುದ್ಧದಲ್ಲಿ ರಾಕೆಟ್ಗಳ ಬಳಕೆ ಮಾಡದ. 1790-92ರಲ್ಲಿ ಮೂರನೆಯ ಆಂಗ್ಲೋ ಮೈಸೂರು ಕದನ ಮಾಡ್ದ. ಈ ಯುದ್ಧದೊಳಗ ತನ್ನ 2 ಮಕ್ಕಳನ್ನು ಒತ್ತೆಯಾಳುವಾಗಿ ಇಟ್ಟ, ಪ್ಲಸ್ ಅರ್ಧ ರಾಜ್ಯ ಕಳ್ಕೊಂಡ, ಪ್ಲಸ್ ಶ್ರೀರಂಗಪಟ್ಟಣ ಒಪ್ಪಂದದಿಂದ ಯುದ್ಧ ಮುಗಿಯಿತು. ನಂತರ ಬರೋದು ಫ್ರೆಂಚ್ ಜಾಕೋಬಿಯನ್ ಕ್ಲಬ್ಬದ ಸದಸ್ಯನಾದ ಶ್ರೀರಂಗಪಟ್ಟಣದಲ್ಲಿ ಟ್ರೀ ಆಫ್ ಲಿಬರ್ಟಿ ಏನದಂದ್ರ ನೆಟ್ಟನು. ಟಿಪ್ಪು ಸುಲ್ತಾನ 1799 ಮೇ 4ರಂದು ಶ್ರೀರಂಗಪಟ್ಟಣದಲ್ಲಿ ಮರಣ ಹೊಂದಿದನು. ಪಟ್ಟಣದಲ್ಲಿ ಮರಣ ಹೊಂದಿದನು. ಇವರು ನಂತರ ಎರಡನೇ ಕೃಷ್ಣರಾಜ ಆಗನ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಧಿಕಾರಕ್ಕೆ ಬರ್ತಾರ. ಮೂರನೆಯ ಕೃಷ್ಣರಾಜ ಒಡೆಯರು ಅಧಿಕಾರಕ್ಕೆ ಬಂದರು. ಇವರು ಬಾಲಕರು ಇದ್ದಕ್ಕರನೇ ರಾಜ ಅಂತೇಳಿ ಘೋಷಣೆ ಮಾಡೋಣ. ಯಾವುದು ಎಜುಕೇಶನ್ ಕರೆಕ್ಟ್ ಕಲೀಲಿಲ್ಲ. ಆದರೂ ಏನದಂದ್ರ 1799ರಿಂದ 1811ರವರೆಗೆ ಇವರಿಗೆ ಆಡಳಿತದಲ್ಲಿ ಸಹಾಯ ಮಾಡಲು ದಿವಾನ ಪೂರ್ಣಯ್ಯ ನೇಮಕಗೊಂಡಿರ್ತಾರ. ಇವರು ಮೈಸೂರಿನ ಮೊದಲ ದಿವಾನರು. 1811ರಿಂದ ಇವರು ಸ್ವತಂತ್ರ ರಾಜ್ಯಭಾರ ಚಾಲು ಮಾಡಿದ್ರು. 1830 ತನಕ ಏನದಂದ್ರ ಆಳ್ವಿಕೆ ಮಾಡಿದ್ರು. ಇವ್ರ ಕಾಲದಾಗ 1830ಕ್ಕ ನಗರ ದಂಗೆ ನಡೀತು. ಯಾರ ನೇತೃತ್ವದಲ್ಲಿ ಅಂದ್ರ ಬೂದಿ ಬಸಪ್ಪನ ನೇತೃತ್ವದಲ್ಲಿ. ಬೂದಿ ಬಸಪ್ಪನಿಗೆ ಇನ್ನ ಒಂದು ಹೆಸರು ಸಾದರ ಮಲ್ಲ ಎಂದು ಕರೆಯುತ್ತಾರೆ. ಇವನ ಹೆಸರಿನಲ್ಲಿ ದಂಗೆ ನಡೀತು. ಯಾವಾಗ ಈ ಘಟನೆ ನಡೀತಲ್ಲ, ಎರಡನೇ ಕೃಷ್ಣರಾಜರು ಹೋದ್ರು. ಇಲ್ಲಿ ಏನದಂದ್ರ ಕಮಿಷನರ್ ಆಳ್ವಿಕೆ ಬತ್ತು. ಕಮಿಷನರ್ ಆಳ್ವಿಕೆ ಏನದಂದ್ರ ಎಲ್ಲಿದಿಂದ ಎಲ್ಲಿಗೆ ಇರ್ತದ ಮೈಸೂರಿನಲ್ಲಿ 1831ರಿಂದ 81 ಕಮಿಷನರ್ ಆಳ್ವಿಕೆ ಜಾರಿಗೆ ತಂದವರು ಲಾರ್ಡ್ ವಿಲಿಯಂ ಬೆಂಟಿಂಗ್. ಲಾರ್ಡ್ ವಿಲಿಯಂ ಬೆಂಟಿಂಗ್ ಜಾರಿಗೆ ತರ್ತಾರ. ಮೊದಲನೇ ಕಮಿಷನರ್ ಯಾರಿದ್ರು ಅಂತ ಕೇಳ್ತಾರ. ಕರ್ನಲ್ ಜೆ ಬ್ರಿಕ್ಸ್ ಮೊದಲ ಕಮಿಷನರ್ ಆಗಿ ನೇಮಕಗೊಂಡರು. ಕೊನೆಯ ಕಮಿಷನರ್ ಜೆ.ಡಿ. ಗೋರ್ಡಾನ್ ಅಂತ ಹೇಳಿ ಇದ್ರು. ಹಾಗಾದರೆ ಕಮಿಷನರ್ ಆಳ್ವಿಕೆ ರದ್ದುಗೊಳಿಸಿದವರು ಯಾರು ಅಂದ್ರ ಲಾರ್ಡ್ ರಿಪ್ಪನ್. ಕಮಿಷನರ್ ಆಳ್ವಿಕೆಯ ಸಂದರ್ಭದಲ್ಲಿ ರಾಜಧಾನಿ ಯಾವದಿತ್ತು ಅಂದ್ರ ಬೆಂಗಳೂರು. ಕಮಿಷನರ್ ಆಳ್ವಿಕೆಯಾಗನ ನೆಕ್ಸ್ಟ್ ಮತ್ತ ರಾಜರು ಅಧಿಕಾರಕ್ಕೆ ಬರ್ತಾರ. 10ನೇ ಚಾಮರಾಜೇಂದ್ರ ಒಡೆಯರ್. 10ನೇ ಚಾಮರಾಜೇಂದ್ರ ಒಡೆಯರ ಅಧಿಕಾರಕ್ಕೆ ಬಂದರು. ಇವರು ಅಧಿಕಾರಕ್ಕೆ ಬಂದಕ್ರ 81ರಲ್ಲಿ ಇವರಿಗೆ ಏನದಂದ್ರ ಒಂದು ನಿಮಿಷ ದಿವಾನ್ ಪೂರ್ಣಯ್ಯ. ಫಸ್ಟ್ ದಿವಾನ್ ಪೂರ್ಣಯ್ಯ ಅನ್ನಕ್ಕಿಂತ ಏನ್
ಇಲ್ಲೇ ಒಂದು ವರ್ಡ್ ಏನಾಯ್ತು. 10ನೇ ಚಾಮರಾಜೇಂದ್ರ ಒಡೆಯರ್ 1881ಕ್ಕ ಅಧಿಕಾರಕ್ಕೆ ಬರ್ತಾರ. ಇವರಿಗೆ ಏನದಂದ್ರ ದಿವಾನರಾಗಿ ನೇಮಕಗೊಂಡವರು. 1881ರಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪಿಸಲಾಗಿತ್ತು. ಪ್ರತಿನಿಧಿ ಸಭೆ ಸ್ಥಾಪನೆ ಮಾಡಲಾಗಿತ್ತು. ಇದು ಗೊತ್ತಿರಬೇಕು. ಹಾಗಾದ್ರೆ ಪ್ರಜಾಪ್ರತಿನಿಧಿ ಸಭೆ ಎನ್ನುವುದು ಯಾರು ಸ್ಥಾಪನೆ ಮಾಡಿದ್ರು ಅನ್ನೋದಕ್ಕ ನೀವು ಆನ್ಸರ್ ಮಾಡ್ಬೇಕು. ಎರಡನೆಯದವರು ಇವ್ರ ಕಾಲದ ದಿವಾನ್ ಶೇಷಾದ್ರಿ ಅಯ್ಯಾರ್ ಅಂತ ಹೇಳಿ ನೇಮಕ ಆತರ. ದಿವಾನ್ ಶೇಷಾದ್ರಿ ಅಯ್ಯಾರ್ ಇವರು ಬಹಳ ಫೇಮಸ್. ಇಲ್ಲಿ ಆದ ಬಳಿಕ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಅಧಿಕಾರಕ್ಕೆ ಬರ್ತಾರ. ನಾಲ್ವಡಿ ಕೃಷ್ಣರಾಜ ಒಡೆಯರ ಅಧಿಕಾರಕ್ಕೆ ಬಂದಾಗ ಯಸ್ ದಿವಾನ್ ರಂಗಚಾರ್ಲು ಎಷ್ಟಾಯ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲವನ್ನ ಏನಂದ್ರೆ ಮೈಸೂರಿನ ಸುವರ್ಣ ಯುಗ ಅಂತಾರ. ಇವರಿಗೆ ಗಾಂಧೀಜಿಯವರು ರಾಜಶ್ರೀ ಎನ್ನುವ ಬಿರುದು ಕೊಡ್ತಾರೆ. ಇವರು ಏನಂದ್ರೆ ಮದನ್ ಮೋಹನ್ ಮಾಳವಿಯ ಸ್ಥಾಪನೆ ಮಾಡಿರುವಂತಹ ಹಿಂದೂ ಮಹಾಸಭಾ ಬನಾರಸ ಹಿಂದೂ ವಿಶ್ವವಿದ್ಯಾಲಯಕ್ಕೂ ಉಪಕುಲಪತಿಯಾಗಿರ್ತಾರೆ ಇವರು. ಬನಾರಸ ಹಿಂದೂ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿರ್ತಾರೆ. ಇವರ ಕಾಲದಲ್ಲಿ ಮೈಸೂರು ಮಾದರಿಯ ರಾಜ್ಯವಾಯಿತು. ಮೈಸೂರಿನ ನಿರ್ಮಾತೃ ಅಂತ ಹೇಳಿ ಕರೀತಾರೆ ಇವರಿಗೆ. ಮೈಸೂರಿನ ಶಿಲ್ಪಿ ಅಂದ್ರ ವಿಶ್ವೇಶ್ವರಯ್ಯ ಇವ್ರ ಕಾಲದಾಗೆ ಇರ್ತಾರ. ಇವರ ಕಾಲದಲ್ಲಿ ಪ್ರಮುಖವಾಗಿ ಇದ್ದವರು ಯಾರ್ಯಾರು ಓದ್ ಕೇಳ್ತಾರ. ಪ್ರಮುಖವಾಗಿ ಏನದಂದ್ರ ತಂಬು ಚಟ್ಟಿ ದಿವಾನ ಇರ್ತಾರ. ಮತ್ ಯಾರ್ಯಾರು ಇರ್ತಾರಂದ್ರ ಟಿ ಆನಂದರಾವ್ ಕೃಷ್ಣಮೂರ್ತಿ ಅಂತ ಹೇಳಿ ಇರ್ತಾರ. ಕೃಷ್ಣಮೂರ್ತಿ, ತಂಬು ಚಟ್ಟಿ, ಟಿ ಆನಂದರಾವ್ ಅನ್ನೋರು ಇರ್ತಾರ. ನೆಕ್ಸ್ಟ್ ಬರೋದು ಯಾರು ಅಂದ್ರ ಸರ್ ಎಂ ವಿಶ್ವೇಶ್ವರಯ್ಯನವರು ಇರ್ತಾರ. ಇವರು 19ನೆಯ ದಿವಾನರು. ಇದು ಬೇಕು ಮೈಸೂರದ ಎಂ ವಿಶ್ವೇಶ್ವರಯ್ಯನವರ ದಿವಾನ ಹುದ್ದೆ ಯಾವಾಗ ಅಂತೇಳಿ PC ಅವರಿಗೆ ಕೇಳ್ಯಾರ ಎಕ್ಸಾಮ್ದಾಗ. 1912ರಿಂದ 18ರವರೆಗೆ ಇರ್ತಾರ. ಇವ್ರ ಕಾಲದಾಗೆ ಏನದಂದ್ರ ಜಸ್ಟಿಸ್ ಮಿಲ್ಲರ್ ಆಯೋಗ ನೇಮಕ ಆಯಿತು. ಜಸ್ಟಿಸ್ ಮಿಲ್ಲರ್ ಆಯೋಗ 1918 ವರದಿ ಕೊಡನ ಇವರು ರಾಜೀನಾಮೆ ಕೊಟ್ಟರು. ದಿವಾನ್ ಕಾಂತರಾಜ್ ಅರಸ್ ಅಂತೇಳಿ ನೇಮಕ ಆಗ್ತಾರ. ಕಾಂತರಾಜ್ ಇವ್ರದ್ದು ಆದ ಬಳಿಕ ಬ್ಯಾನರ್ಜಿ ಅಂತ ಹೇಳಿ ಬರ್ತಾರ. ನೆಕ್ಸ್ಟ್ ಬರೋರು ಸರ್ ಮಿರ್ಜಾ ಇಸ್ಮಾಯಿಲ್ ಅಂತ ಹೇಳಿ ಬರ್ತಾರ. ಸರ್ ಮಿರ್ಜಾ ಇಸ್ಮಾಯಿಲ ಇವರು ಇಬ್ರು ಕ್ಲಾಸ್ಮೇಟೇ ಇರ್ತಾರ, ಆತ್ಮೀಯ ಸ್ನೇಹಿತರು. ನಾಲ್ವಡಿ ಕೃಷ್ಣರಾಜ ಒಡೆಯರ ಬಾಲ್ಯದ ಸ್ನೇಹಿತ ಇರ್ತಾರ. ಇವರು ಏನದಂದ್ರ 1840ಕ್ಕ 1940ರವರೆಗೆ ರಾಜ್ಯಭಾರ ಮಾಡ್ತಾರ. ಆಮ್ಯಾಗ ಇಲ್ಲಿ ಬರೋರಿ ಯಾರು ಅಂದ್ರೆ ಜಯಚಾಮರಾಜೇಂದ್ರ ಒಡೆಯರ್. ಜಯಚಾಮರಾಜೇಂದ್ರ ಒಡೆಯರ ಕಾಲದಲ್ಲಿ ಇವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ಬಿಡ್ತಾರೆ. ಯಾರು? ಮಿರ್ಜಾ ಇಸ್ಮಾಯಿಲ್ ಸ್ನೇಹಿತನನ್ನು ಕಳೆದುಕೊಂಡ ದುಃಖದಲ್ಲಿ. ಅವಾಗ ಇವರಿಗೆ ದಿವಾನ್ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರಾದ್ರು. ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಅನ್ನೋರು ದಿವಾನರಾದರು. ಕೊನೆಯ ದೊರೆ ಯಾರು ಅಂದ್ರ ಜಯಚಾಮರಾಜೇಂದ್ರ ಒಡೆಯರ ಕೊನೆಯ ದಿವಾನ ಅಂದ್ರ ದಿವಾನ್ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ನಂತರ KC ರೆಡ್ಡಿ ನೇತೃತ್ವದಲ್ಲಿ ಮೈಸೂರು ಚಳುವಳಿ ಚಾಲು ಆಯ್ತು. ಮೈಸೂರು ಚಳುವಳಿಯ ಉದ್ದೇಶ ಏನಿತ್ತು ಅಂದ್ರೆ ಮೈಸೂರಿನಲ್ಲಿ ಜವಾಬ್ದಾರಿ ಸರ್ಕಾರ ಜಾರಿಗೆ ತರುವುದಿತ್ತು.
ಅದಕ್ಕಾಗಿ ಅಕ್ಟೋಬರ್ 24, 1947ರಂದು ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯಾಗಿ ಇವರು ನೇಮಕ ಆದರು. ಆಗ ಇವರು ರಾಜ್ಯ ಪ್ರಮುಖ ಎನ್ನುವ ಹುದ್ದೆ ಹೊಂದಿದ, ರಾಜ್ಯಪಾಲ ಅಲ್ಲರಿ, ರಾಜ್ಯ ಪ್ರಮುಖ ಆದರು. ಆ ಹುದ್ದೆ ಹೆಸರು ಅದು ಹೇಳರು. ಎಷ್ಟು ಇವ್ರದು ಒಂದು ಫ್ರೇಮ್ ರೆಡಿ ಮಾಡ್ಕೋಬೇಕು. ಇನ್ನು ಇದ್ರೊಳಗೆ ಇವ್ರವ್ರ ಸಾಧನೆಗಳನ್ನ ಬಿಟ್ಟ ಸ್ಥಳ ತುಂಬ್ಕೋಬೇಕು ನಾವು. ಇಷ್ಟದ ನೋಡಿ, ಯಾರು ಬಂದು ಹೋಗನ ಯಾರು ಬರ್ತಾರ ಅನ್ನೋದು ಬಡ ಬಡ ಗೊತ್ತಿರ್ಬೇಕು. 2ನೇ ಕೃಷ್ಣರಾಜ ಆಗನ ಟಿಪ್ಪು ಹೈದರ್ ಅಲಿ ಆಗನ ಟಿಪ್ಪು ಆಗನ ಮುಮ್ಮಡಿ ಕೃಷ್ಣರಾಜ ಒಡೆಯರು ಆದ ಬಳಕ ಇರದ ಕಮಿಷನರ್ ಆಳ್ವಿಕೆ. ಆಮ್ಯಾಗ 10ನೇ ಚಾಮರಾಜೇಂದ್ರ, ಆಮ್ಯಾಗ ಬರೋದು ನಾಲ್ವಡಿ ಕೃಷ್ಣರಾಜ, ಆಮ್ಯಾಗ ಬರೋದು ಯಾರು ಅಂದ್ರೆ ಜಯ ಚಾಮರಾಜೇಂದ್ರ ಒಡೆಯರ್. ಕ್ರೋನಾಲಜಿಕಲ್ ಇವೆಂಟ್ಸ್ ಅಪ್ಸ್ ಡೌನ್ಸ್ ಕಂಪ್ಲೀಟ್ ಗೊತ್ತಿರಬೇಕು. ಧನ್ಯವಾದಗಳು.